ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು. ಹಾಗಾಗಿ ಇವತ್ತು JDS ಪಕ್ಷವನ್ನು ನಾವೆಲ್ಲ ಸೇರಿದ್ವಿ. ಪಕ್ಷವನ್ನು ಬಲಪಡಿಸುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಉಡಿ ವಿಜಯಕುಮಾರ್ ಅವರ ನಾಯಕತ್ವ ನಮಗೆ ಅವಶ್ಯಕತೆ ಇದೆ. ಕಾರ್ಯಕರ್ತರನ್ನು ಮುಖಂಡರನ್ನ ಗುರುತಿಸಿ ಅವರನ್ನು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಇಬ್ಬರು ಸೇರಿ ಮಾಡ್ತೀವಿ. ನಿಮಗೇನು ಅನಿಸುತ್ತೆ? ಏನಿವತ್ತು JDS ಪಕ್ಷಕ್ಕೆ ಇವತ್ತು ಮಾಲೂರು ತಾಲೂಕಿನಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲ ಬಂದು ಇವತ್ತು JDS ಪಕ್ಷವನ್ನು ಸೇರಿದ್ದೀವಿ. ಆ ಒಂದು ನಮ್ಮ ಮುಂದೆ ಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದು ಮುಖ್ಯ. ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು. ಹಾಗಾಗಿ ಇವತ್ತು JDS ಪಕ್ಷವನ್ನು ನಾವೆಲ್ಲ ಸೇರಿದ್ವಿ. ಪಕ್ಷವನ್ನು ಬಲಪಡಿಸುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು NDA ಅಭ್ಯರ್ಥಿ ಜೊತೆ ಸೇರಿ ಏನು ಇವತ್ತು JDS ಪಕ್ಷವನ್ನು ಸೇರಿದ್ದೀವಿ. ಹೈಕಮಾಂಡ್ ಆದೇಶ ಯಾವ ರೀತಿ ಆದೇಶ ಕೊಡ್ತಾರೆ ಆ ರೀತಿ ಪಕ್ಷವನ್ನು ಕಟ್ಟೋಂಥ ರೀತಿಯಲ್ಲಿ ನಾವೆಲ್ಲ ಮಾಡ್ತೀವಿ. ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಬರೋ ರೀತಿಯಲ್ಲಿ ಏನೆಲ್ಲ ನಾವು ಕೆಲಸ ಮಾಡಬೇಕು ಕಾರ್ಯಕರ್ತರು ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಏನು ಸಿದ್ಧಾಂತ ಇಟ್ಕೊಂಡು JDS ಪಕ್ಷಕ್ಕೆ ಸಿದ್ಧಾಂತ ಅಂತಲ್ಲ, ಪಕ್ಷ ಕಟ್ಟೋದಕ್ಕೆ ಯಾವ ಸಿದ್ಧಾಂತಗಳು ಬೇಕಾಗಿಲ್ಲ. ಜನರಿಗೆ ಯಾರು ಒಳ್ಳೇದು ಮಾಡ್ತಾರೆ, ರೈತರಿಗೆ ಅನುಕೂಲ ಯಾರು ಮಾಡ್ತಾರೆ. ಇವತ್ತು ನೋಡಿದ್ದೀವಿ ನಾವು ರಾಜ್ಯದಲ್ಲಿ ಇವತ್ತು ಯಾರಾದರೂ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ ಅಂದರೆ ಅದು ಕುಮಾರಸ್ವಾಮಿ ಅವರು. ಆ ಉದ್ದೇಶ ಇಟ್ಕೊಂಡು ಆ ಕುಮಾರಣ್ಣವರು ನೇತೃತ್ವದಲ್ಲಿ ನಡೀತಿರುವಂಥ NDA ಸರ್ಕಾರ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭಾವನೆ ಇದೆ. ಹಾಗೆ ರೈತರಿಗೂ ಕೂಡ ಮುಂದೆ ಸಾಲ ಮನ್ನಾ ಮಾಡೋವಂಥದ್ದು, ಅಭಿವೃದ್ಧಿ ಮಾಡೋದಾಗಿರ್ಬೋದು, ಉದ್ಯೋಗ ಕೊಡಿಸೋದಾಗಿರ್ಬೋದು, ಯುವಕರಿಗೆ ಎಲ್ಲ ರೀತಿಯಲ್ಲಿ ಕೂಡ ಈ ಭ್ರಷ್ಟಾಚಾರ ಏನು ನಡೀತಾ ಇದೆ ಈ ಸರ್ಕಾರದಲ್ಲಿ ಅತಿ ಹೆಚ್ಚಾಗಿ ಅದನ್ನೆಲ್ಲ ಹೋಗಿಸೋವಂಥದ್ದು ಈ ಸರ್ಕಾರ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮಾಲೂರು ತಾಲೂಕು ಜನಕ್ಕೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದಕ್ಕೂ ಕೈ ಹಿಡಿಯೋಂಥದ್ದು ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸಂಘಟನೆ ಮಾಡೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ. 2028ಕ್ಕೆ NDA ಏನಿದೆ ಮೈತ್ರಿಕೂಟ 100% 100% ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. UDVG ಮತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದರು. ಅದೇ ಸಿದ್ಧದ ಹಂತದಲ್ಲಿ ಇವತ್ತು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಉದ್ಭವ ಆಗುವಂಥದ್ದು. ಇದು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತ ಅಲ್ಲ. ಇದು ನಾ ಹೆಸರಲ್ಲಿ ಹೇಳಿದಂಗೆ ಜಾತ್ಯತೀತ. ಆ ನಿಟ್ಟಿನಲ್ಲಿ ಸರ್ವ ಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ JDS ಪಕ್ಷ ಬೆಳೀತಾ ಇದೆ. ಅದು ಮುಂದುವರೆದು ಇವತ್ತು ಸರಿಸುಮಾರು 25 ವರ್ಷಗಳು ಕಳೆದಿದ್ದಾವೆ. ಇವತ್ತಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ವಹಿನೂಕುನಾಲದ ಜನಾಂಗದ ಒಬ್ಬ ನಮ್ಮ ನಾಯಕರಿದ್ದರು, ಉಡಿ ವಿಜಯಕುಮಾರ್ ಅವರು. ಅವರ ಒಂದು ಸಂಘಟನಾ ಚಾತುರ್ಯ, ಅವರ ಒಂದು ರಾಜಕೀಯ ವರ್ಚಸ್ಸು ಹೇಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ವಹಿನಿ ಕುಲರ ಸಮಾಜನ ಪ್ರತಿನಿಧಿಸುವ ರೀತಿಯಲ್ಲಿದೆ. ಇವತ್ತು ಅಂಥ ಒಂದು ಸಮುದಾಯಕ್ಕೆ ಶಕ್ತಿ ತುಂಬುವಂಥ ಕೆಲಸ ಕಳೆದ 75 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಲಿಲ್ಲ. ಕೊನೆ ಪಕ್ಷ ಒಂದು ಶಾಸಕರ ಒಂದು ಸ್ಥಾನಕ್ಕೆ ಕೂಡ ಒಂದು ಆಕಾಂಕ್ಷಿಯಾಗಿದ್ದರೂ ಸಹ ಒಂದು ಅವಕಾಶ ಮಾಡಿಕೊಳ್ಳಿಲ್ಲ. ಆದರೆ ಇವತ್ತು JDS ಪಕ್ಷ ಆ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಏನು ಉಡಿ ವಿಜಯಕುಮಾರ್ ಅವರ ನಾಯಕತ್ವ ನಮಗೆ ಅವಶ್ಯಕತೆ ಇದೆ. ಜೊತೆಗೆ ಸಮಾಜ ನಿರ್ಮಾಣ ಮಟ್ಟದಲ್ಲಿ ಎಲ್ಲ ಜಾತಿ ವರ್ಗದವ್ರನ್ನ ಒಗ್ಗೂಡಿಸ್ಕೊಂಡು ಆ ವಹಿನಿ ಕುಲ ಏನಿದೆ ಅದು ಒಂದು ಶಾಂತಿ ಸ್ವಭಾವ ಇರತಕ್ಕಂಥ ಜನ, ಎಲ್ಲ ಸಹಬಾಳ್ವೆ ಇರತಕ್ಕಂಥ ಜನ. ಹಾಗಾಗಿ
ಅಂಥ ಒಂದು ಜನಾಂಗ ನಮ್ಮ ಒಂದು ಪಕ್ಷಕ್ಕೆ ಇವತ್ತೊಂದು ದೊಡ್ಡ ಮಟ್ಟದ ಶಕ್ತಿಯಾಗಿ ಇವತ್ತಿನ ದಿವಸ ಪರಿಣಮಿಸಿದೆ. ಈ ನಿಟ್ಟಲ್ಲಿ ಅವರ ಸೇರ್ಪಡೆ ಜೊತೆಗೆ ಏನು ನಮ್ಮ ಹಾಲಿ ಅಭ್ಯರ್ಥಿಯಾಗಿದ್ದರು ನಮ್ಮ ನಾಯಕರು ಒಂದು JDS ಅಭ್ಯರ್ಥಿಯಾಗಿದ್ದಂಥವ್ರು ರಾಮೇಗೌಡರು, ಆ ರಾಮೇಗೌಡರು ಇವತ್ತು ಅವರಿಗೆ ದೊಡ್ಡ ಮಟ್ಟದ ಬೆಂಬಲ ಕೊಡೋದ್ರ ಮೂಲಕ ಇವತ್ತು JDS ಪಕ್ಷ ಬಲಿಷ್ಠವಾಗ್ತಾ ಇದೆ. ಕೋಲಾರ ವಿಧಾನಸಭಾ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರೆಲ್ಲ ಕೋಲಾರ ಜಿಲ್ಲೆಯಾದ್ಯಂತ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಏನು ಜನಾಂಗ ಜಾಸ್ತಿ ಇದ್ದಾರೆ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಶಕ್ತಿ ತುಂಬೋದ್ರ ಜೊತೆಗೆ ಒಂದು ನಾಯಕತ್ವ ಹುಟ್ಟಾಕಿದರೆ ಮುಂದಿನಲ್ಲಿ ಅವರನ್ನು ಒಂದು ನಾಯಕತ್ವ ಜೊತೆಗೆ JDS ಪಕ್ಷ ಬೆಳೀತದೆ, ಪಕ್ಷದ ಜೊತೆಗೆ ಸಮಾಜ ಬೆಳೀತದೆ, ಸಮಾಜ ಜೊತೆಗೆ 6.5 ಕೋಟಿ ಕರ್ನಾಟಕದ 6.5 ಕೋಟಿ ಜನತೆ ಸಮೃದ್ಧ ಸಂಪದ್ಭರಿತವಾದಂಥ ಒಂದು ಜೀವನ ಮಾಡಲಿಕ್ಕೆ ಕುಮಾರಣ್ಣ ದಿಟ್ಟ ನಿರ್ಧಾರ ತಗೊಂಡಿರೋದಕ್ಕೆ ನಾನು ಶ್ಲಾಘಿಸ್ತೀನಿ ಮತ್ತು ಅವರನ್ನು ದೊಡ್ಡ ಮಟ್ಟದ ಸ್ವಾಗತ ಕೂಡ ಬಯಸ್ತೇನೆ. ನಮಸ್ಕಾರ. ಪಕ್ಷದ ಸಿದ್ಧಾಂತ ಫಸ್ಟ್ ಒಪ್ಪಲೇಬೇಕು, ಆಮೇಲೆ ಸ್ಥಾನಮಾನ. ಪಕ್ಷಕ್ಕೆ ಬೈಂಡಿಂಗ್ ಆಗಿರಬೇಕು, ಪಕ್ಷಕ್ಕೆ ನಿಷ್ಠೆ ಆಗಿದ್ರೇ ಫಸ್ಟ್ ಪಕ್ಷಕ್ಕೆ ಸೇರೋದು. ಅವಕಾಶಗಳು ಅದೆಲ್ಲನೂ ಸಮಯ ಮತ್ತು ಅವರವ್ರ ಹಣೆ ಬರ ಅದು ಹಿರಿಯರು ಡಿಸೈಡ್ ಮಾಡ್ತಾರೆ. ಇವತ್ತು ನಮ್ಮ ಪಕ್ಷದ ಸಿದ್ಧಾಂತವನ್ನು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧನೆ ಮಾಡಬೇಕಂತ ಅವ್ರು ಎಲ್ರಿಗೂ ಅನಿಸಿದೆ, ಅದಕ್ಕೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾಯಿದ್ವಿ. ಪಕ್ಷ ದೊಡ್ಡದಾಗುತ್ತೆ, ಪಕ್ಷ ದೊಡ್ಡದಾದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಹಿರಿಯರು ಡಿಸೈಡ್ ಮಾಡ್ತಾರೆ. ಪಕ್ಷದ ಹೈಕಮಾಂಡ್ ಇದೆ, ಹೈಕಮಾಂಡ್ ಡಿಸೈಡ್ ಮಾಡ್ತದೆ. ಹೈಕಮಾಂಡ್ ಏನು ಹೇಳಿದ್ರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಎಲ್ಲದಕ್ಕೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಎಲ್ಲ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರನ್ನ ಗುರುತಿಸಿ ಅವರನ್ನು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಇಬ್ಬರು ಸೇರಿ ಮಾಡ್ತೀವಿ. ಕಾರ್ಯಕರ್ತರಿಗೆ ಹೇಳೋದು ಒಂದೇ, ಒಗ್ಗಟ್ಟಾಗಿರ್ರಿ. ಬೂತ್ಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯನ ಮುಖ್ಯ. ನೀವೆಲ್ಲ ಒಗ್ಗಟ್ಟಾಗಿದ್ದರೆ ನಮಗೆ ಶಕ್ತಿ ಇದ್ದರೆ ನಿಮ್ಮನ್ನು ಚುನಾವಣೆಗಳಲ್ಲಿ ಗೆಲ್ಲಿಸ್ತಕ್ಕಂಥದ್ದು ಇರ್ಬೋದು, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಕಾರ್ಯಕರ್ತರಿಗೆ ಹೇಳ್ತಕ್ಕಂಥದ್ದು.